Dear students, welcome to first PU physics class. This is part 4 video of gravitation. In last class we studied about the orbital speed and also its expression. Okay, so orbital speed andre ನಾವು ಅರ್ಥನ್ನು ಕನ್ಸಿಡರ್ ಮಾಡಿದಾಗ ಪ್ಲ್ಯಾನೆಟ್ ಆಗಿ ಸೊ ಅರ್ತ್ ಸುತ್ತ ಸ್ಯಾಟಲೈಟ್ಸ್ ರಿವಾಲ್ವ್ ಆಗಬೇಕಿದ್ರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ರಿವಾಲ್ವ್ ಆಗಬೇಕಿದ್ರೆ ದೇ ನೀಡ್ ದ ನೆಸೆಸರಿ ಸ್ಪೀಡ್. ದಟ್ ಸ್ಪೀಡ್ ಈಸ್ ಕಾಲ್ಡ್ ಆಸ್ ಆರ್ಬಿಟಲ್ ಸ್ಪೀಡ್. ಓಕೆ, so in this class let us discuss the energy of orbiting satellite, next the escape speed of the satellite, next the types of satellites like polar and geostationary, and lastly weightlessness. Let us discuss one by one. First one, energy of orbiting satellite. Here the energy of a body is sum of potential energy and kinetic energy. Okay, ಈ ಡಿರೈವೇಷನ್ಲು ಕೂಡ ನಾವು ಸೊ ಎರಡು ಎಕ್ಸ್ಪ್ರೆಷನ್ನ ಫಸ್ಟು ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಸೊ ದ ಆರ್ಬಿಟಲ್ ಸ್ಪೀಡ್ ಆಫ್ satellite can be written as V0 equal to square root of gm divided by r plus h, where g is gravitational constant, m is mass of the earth, capital R is radius of the earth, okay, and h is height of the satellites above the earth surface. So first consider kinetic energy of the satellite of mass m. So k equal to 1 by 2 m into V0 square. Substitute V0 value, that is gm by r plus h. Okay, V0 ಅಂದರೆ ಸ್ಕ್ವೇರ್ ರೂಟ್ ಇರುತ್ತೆ, V0 ಸ್ಕ್ವೇರ್ ಅಂತ ತಗೊಂಡಾಗ ಸ್ಕ್ವೇರ್ ರೂಟ್ ಹೋಗುತ್ತೆ. ಸೊ ಲಾಸ್ಟ್ ವಿ ಗೆಟ್ ಟು gmm by 2 into r plus h. Now consider potential energy of the satellite at a distance r plus h from center of the earth. Okay, that is u equal to, ಈ ಎಕ್ಸ್ಪ್ರೆಷನ್ ನಾವು ಡೈರೆಕ್ಟ್ಲಿ ಬರೀತೇವೆ ಬಿಕಾಸ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಿದ್ದೇವೆ. ದಟ್ ಈಸ್ ಯು ಈಕ್ವಲ್ ಟು ಮೈನಸ್ gmm by r plus h. ಓಕೆ, ಇಲ್ಲಿ ನಾವು ಡಿಸ್ಟೆನ್ಸು ಸ್ಯಾಟಲೈಟಿನ ಡಿಸ್ಟೆನ್ಸು r plus h ಅಂತ ಯಾಕೆ ತೊಗೊಂಡಿದ್ದೇವೆ? ಸೆಂಟರ್ ಆಫ್ ದಿ ಅರ್ತಿನ ನಾವು ಕನ್ಸಿಡರ್ ಮಾಡಿದಾಗ ಆರ್ ಈಸ್ ರೇಡಿಯಸ್ ಆಫ್ ದಿ ಅರ್ತ್ ಪ್ಲಸ್ ಎಚ್ ಅಂದರೆ ಹೈಟ್ ಆಫ್ ದಿ ಸ್ಯಾಟಲೈಟ್ ಫ್ರಮ್ ಅರ್ತ್ ಸರ್ಫೇಸ್. ಓಕೆ, ಹೀಗಾಗಿ ಸೆಂಟರ್ ಆಫ್ ದಿ ಅರ್ತಿಂದ ಸ್ಯಾಟಲೈಟಿನ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಆರ್ ಪ್ಲಸ್ ಎಚ್. ನಾವು ಕನ್ಸಿಡರ್ ಟೋಟಲ್ ಎನರ್ಜಿ ಆಫ್ ದಿ ಸ್ಯಾಟಲೈಟ್ ಈಸ್ ಈಕ್ವಲ್ ಟು ಕೆ ಪ್ಲಸ್ ಯು, ಮೀನ್ಸ್ ದಟ್ ಈಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಎರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹಿಯರ್ gmm by r plus h ಕಾಮನ್ ಟರ್ಮ್ಸ್ ಇದೆ, ಟೇಕ್ ಔಟ್ಸೈಡ್ 1 by 2 minus 1. On simplification we will get E equal to minus gmm by 2 into r plus h. Negative sign indicates that satellite will go on revolving in a closed orbit and satellite is bound to the earth. ಓಕೆ, ಇಲ್ಲಿ ಸ್ಯಾಟಲೈಟ್ ಏನಾಗಿದೆ, ಸೊ ಇದಕ್ಕೆ ಅರ್ತಿಗೆ ಬೌಂಡ್ ಆಗಿದೆ ಅಂತ ಅರ್ಥ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ನೆಗೆಟಿವ್ ಸೈನ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 3 mark. ನೆಕ್ಸ್ಟ್, ಎಸ್ಕೇಪ್ ಸ್ಪೀಡ್. ಮಿನಿಮಮ್ ಸ್ಪೀಡ್ ವಿತ್ ವಿಚ್ ಅ ಬಾಡಿ ಹ್ಯಾಸ್ ಟು ಬಿ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್ವರ್ಡ್ಸ್ ಸೊ ದ್ಯಾಟ್ ಇಟ್ ಜಸ್ಟ್ ಎಸ್ಕೇಪ್ ಫ್ರಮ್ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ದಿ ಅರ್ತ್. ಓಕೆ, ಒಂದು ಆಬ್ಜೆಕ್ಟನ್ನು ನಾವು ವರ್ಟಿಕಲಿ ಅಪ್ವರ್ಡ್ ಪ್ರೊಜೆಕ್ಟ್ ಮಾಡಿದಾಗ ಅದು ಗ್ರಾವಿಟೇಷನಲ್ ಫೀಲ್ಡಿಂದ ಎಸ್ಕೇಪ್ ಆಗಬೇಕು ಅಂದರೆ ದಟ್ ನೀಡ್ಸ್ ದ ಮಿನಿಮಮ್ ಸ್ಪೀಡ್. ದಟ್ ಸ್ಪೀಡ್ ಈಸ್ ಕಾಲ್ಡ್ ಆಸ್ ಎಸ್ಕೇಪ್ ಸ್ಪೀಡ್. ನಾವು ಎಸ್ಕೇಪ್ ಸ್ಪೀಡಿಗೆ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡೋಣ. ಫಾರ್ ದ್ಯಾಟ್ ಕನ್ಸಿಡರ್ ಅ ಬಾಡಿ ಆಫ್ ಮಾಸ್ m at a distance x from the center of the earth. Okay, capital M and capital R are mass and radius of the earth respectively. Force F applied to move the body away from the earth.
ಸೊ ವೈ ಇಟ್ ಇಸ್ ಸೊ? ಬಿಕಾಸ್ ಆ ಒಂದು ಆಬ್ಜೆಕ್ಟ್ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಇದೆ ಅಂದರೆ ಅದು ಗ್ರಾವಿಟೇಷನಲ್ ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರುತ್ತೆ, ಹೌದಾ? ಹೀಗಾಗಿ ಆ ಗ್ರಾವಿಟೇಷನಲ್ ಫೀಲ್ಡಿಂದ ಒಂದು ಬಾಡಿಯನ್ನು ನೀವು ದೂರ ತೊಗೊಂಡು ಹೋಗಬೇಕು ಅಂದರೆ ಹಿಯರ್ ದ ಫೋರ್ಸ್ ಎಫ್ ಈಸ್ ಟು ಬಿ ಅಪ್ಲೈಡ್. ಓಕೆ, ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್ ಆನ್ ದಿ ಬಾಡಿ. ಓಕೆ, ಹೀಗಾಗಿ ದಟ್ ಫೋರ್ಸ್ ಎಫ್ ಈಕ್ವಲ್ ಟು ದ ಅಪ್ಲೈಡ್ ಫೋರ್ಸ್ ಎಫ್ ಈಕ್ವಲ್ ಟು gravitational force between the earth and the body gmm by x square. Okay, now you have to calculate work done. ಯಾಕೆ? ಬಿಕಾಸ್ ಗ್ರಾವಿಟೇಷನ್ ಫೀಲ್ಡಲ್ಲಿ ಇರುವಂಥ ಒಂದು ಬಾಡಿಯನ್ನು ನೀವು ಇನ್ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಡು ಹೋಗಬೇಕು ಅಂದರೆ ನೀವಲ್ಲಿ ಎಕ್ಸ್ಟರ್ನಲಿ ಫೋರ್ಸನ್ನು ಅಪ್ಲೈ ಮಾಡಬೇಕು. ಆ ಫೋರ್ಸನ್ನು ಅಪ್ಲೈ ಮಾಡಿದಾಗ ದೆರ್ ವಿಲ್ ಬಿ ದ ವರ್ಕ್ ಡನ್. ಓಕೆ, so work done in moving the body through a small distance dx. dw equal to f into dx. So f value substitute ಮಾಡಿ gmm by x square into dx. Okay, now work done in moving the body through small distance dx ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಹೌದಾ? ಸೊ ನೆಕ್ಸ್ಟ್ ನಾವೇನು ಮಾಡಬೇಕು? ಸೊ ಇದರಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಡು ಹೋದಾಗ ಎಷ್ಟು ವರ್ಕ್ ಡನ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಿಯರ್ ಡಿ ಡಬ್ಲ್ಯೂ ಈಸ್ ದಿ ಸ್ಮಾಲ್ ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ದ ಬಾಡಿ ಥ್ರೂ ಅ ಡಿಸ್ಟೆನ್ಸ್ ಡಿ ಎಕ್ಸ್. ನೌ ವಿ ನೀಡ್ ಟೋಟಲ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಬಾಡಿ ಫ್ರಮ್ ಸರ್ಫೇಸ್ ಆಫ್ ದಿ ಅರ್ತ್ ಟು ದಿ ಇನ್ಫಿನಿಟಿ. ಓಕೆ, ಫಾರ್ ದ್ಯಾಟ್ ಯು ಹ್ಯಾವ್ ಟು ಇಂಟಿಗ್ರೇಟ್ ದ ಅಬೌವ್ expression. W equal to integration of dw equal to integration of gmm by x square into dx. Now limits are x equal to r, lower limit to x equal to r. ಆ ಬಾಡಿ ಅದು ಅರ್ತ್ ಸರ್ಫೇಸಲ್ಲಿ ಇದೆ, ಹೌದಾ? ಹೀಗಾಗಿ ಸೆಂಟರ್ ಆಫ್ ದಿ ಅರ್ತಿಂದ ಡಿಸ್ಟೆನ್ಸ್ ಎಷ್ಟಾಗುತ್ತೆ? r, ರೇಡಿಯಸ್ ಆಫ್ ದಿ ಅರ್ತ್. ಓಕೆ, ನೆಕ್ಸ್ಟು ನಾವು ಅದನ್ನು ಇನ್ಫೈನೈಟ್ ಡಿಸ್ಟೆನ್ಸಿಗೆ ಮೂವ್ ಮಾಡಬೇಕು, x ಈಕ್ವಲ್ ಟು ಇನ್ಫಿನಿಟಿ. ಓಕೆ, ಹೀಗಾಗಿ ಅಪ್ಪರ್ ಲಿಮಿಟು ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ, ವಿಚ್ ಈಸ್ ಈಕ್ವಲ್ ಟು ಹಿಯರ್ ಜಿ ಎಮ್ ಎಮ್ ಆರ್ ಕಾನ್ಸ್ಟೆಂಟ್ ಟರ್ಮ್ಸ್ ಟೇಕನ್ ಔಟ್ಸೈಡ್, ಇಂಟಿಗ್ರೇಷನ್ ಆಫ್ 1 by x square into dx. Integration of 1 by x square is minus 1 by x, as you know. Okay, now applying the limits, minus sign ಅನ್ನು ಸೊ ಹೊರಗಡೆ ಬರೀರಿ, ಮೈನಸ್ ಜಿ ಎಮ್ ಎಮ್ ಇಂಟು 1 by infinity minus 1 by r. Here 1 by infinity equal to 0. We left with minus 1 by r. Minus into minus plus ಆಯಿತು. W equal to gmm by capital R. Okay. ನಮಗೆ ಇಲ್ಲಿ ವರ್ಕ್ ಡನ್ ಸಿಕ್ಕಿದೆ, ರೈಟ್? ನೆಕ್ಸ್ಟ್ ಕಂಟಿನ್ಯೂ ದ ಡಿರೈವೇಶನ್. So the kinetic energy of the body is used to do this work. Okay. Now we can equate these two energy expression. ಲಾಸ್ಟ್ ಡೆರಿವೇಷನ್ ಮಾಡಿದ್ದು ಇಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ, ಹೌದಾ? W ಈಕ್ವಲ್ ಟು ಜಿ ಎಮ್ ಎಮ್ ಬೈ ಆರ್. ಸೊ ನಾವು ಇಟ್ ಕ್ಯಾನ್ ಬಿ ಇಕ್ವೇಟೆಡ್ ಟು ಕೈನೆಟಿಕ್ ಎನರ್ಜಿ ಆಫ್ ದಿ ಬಾಡಿ. ಹಿಯರ್ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 by 2 m ಇಂಟು ವಿ ಇ ಸ್ಕ್ವೇರ್. ಓಕೆ, ವಿ ಇ ಸ್ಕ್ವೇರ್ ಎರಡೂ ಎಕ್ಸ್ಪ್ರೆಷನ್ನ ಈಕ್ವೇಟ್ ಮಾಡಿದಾಗ ವಿ ವಿಲ್ ಗೆಟ್ ವಿ ಇ ಸ್ಕ್ವೇರ್ ಈಕ್ವಲ್ ಟು 2 ಜಿ ಎಮ್ ಬೈ ಆರ್, ಬಿಕಾಸ್ ಇಲ್ಲಿ m and m getting cancelled. VE equal to 2 gm by r, square root of 2 gm by r. Remember this expression while solving the problems. Okay. Now we can express the escape speed in terms of g and r. Gravity, it is acceleration due to gravity and radius of the earth. We know the expression gr square equal to gm. Okay. Hence VE equal to 2 into gr square divided by r equal to square root of 2gr, that is equal to 11.2 kilometer per second. Okay. Here g value is 9.8 meter per second square and r value is 6400 kilometer. In terms of meter, 6400 into 10 raised to 3 meter. Okay. Here the escape speed is not depends upon mass of the body.
ಇಲ್ಲಿ ಎರಡು ಎಕ್ಸ್ಪ್ರೆಷನಲ್ಲೂ ಕೂಡ, ಈ ಎಕ್ಸ್ಪ್ರೆಷನ್ ಮತ್ತು ಈ ಎಕ್ಸ್ಪ್ರೆಷನ್ ಎರಡರಲ್ಲೂ ಕೂಡ ಸ್ಮಾಲ್ ಎಮ್ ಟರ್ಮ್ ಇಲ್ಲ, ಹೌದಾ? ಸ್ಮಾಲ್ ಎಮ್ ಅಂದರೆ ಮಾಸ್ ಆಫ್ ದಿ ಬಾಡಿ. ಹೀಗಾಗಿ ಎಸ್ಕೇಪ್ ಸ್ಪೀಡ್ ಈಸ್ ನಾಟ್ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದಿ ಬಾಡಿ ಆ್ಯಂಡ್ ಆಲ್ಸೋ ಡೈರೆಕ್ಷನ್ ಇನ್ ವಿಚ್ ಇಟ್ ಈಸ್ ಥ್ರೋನ್. It depends on mass and radius of the planet from which body is to be projected. Okay, ಇಲ್ಲಿ ಕ್ಯಾಪಿಟಲ್ ಎಮ್ ಇದೆ ಮತ್ತು ಕ್ಯಾಪಿಟಲ್ ಆರ್ ಇದೆ. represents what? It depends on mass and radius of the planet. Okay, planet from which the body is to be projected. So this is important for 5 mark derivation, escape speed, and also remember this final expressions to solve the problems. Next, polar satellites. These satellites revolve around the earth in polar orbits. Okay, ಈ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ಬೋದು. ದಿಸ್ ಇಸ್ ದಿ ಪೋಲಾರ್ ಆರ್ಬಿಟ್. ಆ್ಯಂಗಲ್ ಆಫ್ ಇನ್ಕ್ಲೈನೇಷನ್ ಆಫ್ ಪೋಲಾರ್ ಆರ್ಬಿಟ್ ವಿತ್ ಇಕ್ವಿಟೋರಿಯಲ್ ಪ್ಲೇನ್ ಆಫ್ ದಿ ಅರ್ತ್ ಈಸ್ 90 ಡಿಗ್ರಿ. ಓಕೆ, ಸೊ ಇಕ್ವಿಟೋರಿಯಲ್ ಪ್ಲೇನ್ ಅಂದರೆ, ಸೊ ದಿಸ್ ಒನ್ ಈಸ್ ಇಕ್ವಿಟೋರಿಯಲ್ ಪ್ಲೇನ್. ಓಕೆ, ಹೀಗಾಗಿ ಇಕ್ವಿಟೋರಿಯಲ್ ಪ್ಲೇನ್ ಮತ್ತು ಪೋಲಾರ್ ಆರ್ಬಿಟ್ ನಡುವೆ ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ. ದೀಸ್ ಆರ್ ಲೋ ಆಲ್ಟಿಟ್ಯೂಡ್ ಸೆಟಲೈಟ್ಸ್. ಅಂದರೆ ಇದು ಅರ್ತ್ ಸರ್ಫೇಸಿಂದ ಸರ್ಟೇನ್ ಲೆಸರ್ ಹೈಟಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ದಟ್ ಈಸ್ ಅಬೌಟ್ 500 to 800 ಕಿಲೋಮೀಟರ್. ಓಕೆ, ನೆಕ್ಸ್ಟ್, ದೇ ಗೋ ಅರೌಂಡ್ ಪೋಲ್ಸ್ ಆಫ್ ದಿ ಅರ್ತ್ ಫ್ರಮ್ ನಾರ್ತ್ ಟು ಸೌತ್ ಡೈರೆಕ್ಷನ್. ಓಕೆ, ಅಂದರೆ ಇದು ಪೋಲಾರ್ ಸ್ಯಾಟಲೈಟ್ಸು ನಾರ್ತ್ ಪೋಲಿಂದ ಸೌತ್ ಪೋಲ್ ಕಡೆಗೆ ಮೂವ್ ಆಗುತ್ತೆ. ಟೈಮ್ ಪೀರಿಯಡ್ ಈಸ್ 100 minutes. ಅಂದರೆ ಅರ್ತ್ ಸುತ್ತ ಒಂದು ಸುತ್ತು, ಪೋಲಾರ್ ಸ್ಯಾಟಲೈಟ್ಸಿಗೆ ಒಂದು ಸುತ್ತು ಕಂಪ್ಲೀಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಟೈಮ್ ಎಷ್ಟು? 100 minutes. ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ರಿವಾಲ್ಯೂಷನ್ ಅರೌಂಡ್ ದಿ ಅರ್ತ್ ಬೈ ಆನ್ ಪೋಲಾರ್ ಸ್ಯಾಟಲೈಟ್ ಈಸ್ ನೌನ್ ಆಸ್ ಟೈಮ್ ಪೀರಿಯಡ್ ಆಫ್ ದಿ ಸ್ಯಾಟಲೈಟ್. ಓಕೆ, ರೈಟ್. These satellites are called weather satellites. Remember this term because this can take pictures of the clouds, forecast climatic change, weather forecast, etc. Okay, and also this used for remote sensing, spying and surveillance. Okay, ಇದು ಕೆಲವೊಂದು ಅಪ್ಲಿಕೇಶನ್ಸ್ ಆಫ್ ದಿ ಪೋಲಾರ್ ಸ್ಯಾಟಲೈಟ್ಸ್. ನೆಕ್ಸ್ಟ್, ಜಿಯೋಸ್ಟೇಷನರಿ ಸ್ಯಾಟಲೈಟ್. ಜಿಯೋಸ್ಟೇಷನರಿ, ಜಿಯೋ ಅಂದರೆ ಅರ್ತ್, ಸ್ಟೇಷನರಿ ಅಂದರೆ ರೆಸ್ಟ್. ಓಕೆ, ಅ ಸ್ಯಾಟಲೈಟ್ ದಟ್ ಅಪಿಯರ್ಸ್ ಟು ಬಿ ಸ್ಟೇಷನರಿ ಇನ್ ದ ಸ್ಕೈ ಟು ಆ್ಯನ್ ಅಬ್ಸರ್ವರ್ ಆನ್ ದಿ ಅರ್ತ್. ಅಂದರೆ ಅರ್ತ್ ಸರ್ಫೇಸಿಂದ ನಾವು ಅಬ್ಸರ್ವ್ ಮಾಡಿದಾಗ, ಸೊ ದಿಸ್ ಸ್ಯಾಟಲೈಟ್ ಈಸ್ ಅಪಿಯರ್ಸ್ ಟು ಬಿ ಎಟ್ ರೆಸ್ಟ್ ಅಥವಾ ಎಟ್ ಅ ಫಿಕ್ಸ್ಡ್ ಪೊಸಿಷನ್. ಓಕೆ, ಸಚ್ ಸ್ಯಾಟಲೈಟ್ಸ್ ಆರ್ ಕಾಲ್ಡ್ ಆಸ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್. These satellites are also called as geosynchronous satellites because angular velocity of the satellite is synchronized with the angular velocity of rotation of the earth about its axis. Okay, means ಇಲ್ಲಿ angular velocity of the earth ಮತ್ತು angular velocity of this geostationary satellites both are equal. Okay, now we can observe in this diagram. So this is geostationary orbit. Geostationary orbit. It is geostationary satellites. Okay, ಅಂದರೆ ಇದು ಅರ್ತ್ಸ್ ಇಕ್ವಿಟೋರಿಯಲ್ ಪ್ಲೇನಲ್ಲೇ ಇರುತ್ತೆ ಆರ್ಬಿಟ್. ಓಕೆ, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಪೋಲಾರ್ ಆರ್ಬಿಟ್ ಆ್ಯಂಡ್ ಜಿಯೋಸ್ಟೇಷನರಿ ಆರ್ಬಿಟ್. ಸೊ ದಿಸ್ ಈಸ್ ಪೋಲಾರ್ ಆರ್ಬಿಟ್, ದಿಸ್ ಈಸ್ geostationary orbit. Okay, right. Next, conditions for a satellite to be geostationary. This is important for 3 marks. First one, it should revolve in an orbit which is concentric and coplanar with the equatorial plane of the earth. Okay, concentric ಮತ್ತು coplanar ಆಗಿರಬೇಕು. ಅಂದರೆ ನೀವು ಇದರಲ್ಲಿ ಕನ್ಸಿಡರ್ ಮಾಡಿದ್ರೆ ಈ ಡಯಾಗ್ರಾಮಲ್ಲಿ, ಸೊ ದೀಸ್ ಆರ್ ಆಲ್ ಜಿಯೋಸ್ಟೇಷನರಿ ಆರ್ಬಿಟ್ಸ್.
So these geostationary orbits concentric and coplanar with equatorial plane. Concentric ಅಂದರೆ ಈ ಎಲ್ಲ ಆರ್ಬಿಟ್ಸಿಗೂ ಸೆಂಟರು ಒಂದೇ ಆಗಿರಬೇಕು. ಕೋಪ್ಲೇನಾರ್ ಅಂದರೆ ಈ ಎಲ್ಲ ಆರ್ಬಿಟ್ಸು ಸೊ ಅದು ಅರ್ತಿನ ಇಕ್ವಿಟೋರಿಯಲ್ ಪ್ಲೇನಲ್ಲೇ ಇರಬೇಕು. ಓಕೆ, now second one, the direction of rotation of the satellite should be same as that of rotation of the earth. Okay, that is west to east. earth west to east direction ಗೆ rotate ಆಗುತ್ತೆ about its own axis. The geostationary satellite also rotates from west to east. Okay, third one, time period of revolution of the satellite around the earth must be as that of time period of rotation of the earth about its own axis. Okay, so time period of rotation of the earth about its own axis is 24 hour. ಹೌದಾ, ಅರ್ತಿಂದು. ಅದೇ ಥರ ಜಿಯೋಸ್ಟೇಷನರಿ ಸೆಟಲೈಟ್ಸಿನ ಟೈಮ್ ಪೀರಿಯಡು ಕೂಡ 24 ಅವರೇ ಆಗಿರುತ್ತೆ. ಓಕೆ, ಅಂದರೆ ಅದು ಜಿಯೋಸ್ಟೇಷನರಿ ಸೆಟಲೈಟ್ಸು ಅದರ ಆರ್ಬಿಟ್ಸಲ್ಲಿ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಸಮಯ. ರೈಟ್, ಸೊ ರಿಮೆಂಬರ್ ದೀಸ್ 3 ಕಂಡೀಷನ್ಸ್. ನೌ ದ ಟೈಮ್ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಈಸ್ 24 hour. ನೆಕ್ಸ್ಟ್ ಆರ್ಬಿಟಲ್ ಸ್ಪೀಡ್ ಈಸ್ 3.1 km/s and height of these satellites from earth surface is about 36,000 km. ಓಕೆ, ಸೊ ಪೋಲಾರ್ ಸ್ಯಾಟಲೈಟ್ಸಿಗೆ ಕಂಪೇರ್ ಮಾಡಿದ್ರೆ ಇವು ಅರ್ತ್ ಸರ್ಫೇಸಿಂದ ಸೆವರಲ್ ಹೈಟ್ಸಲ್ಲಿ ಇರುತ್ತೆ, ಅರೌಂಡ್ 36,000 km. ಓಕೆ, ದೀಸ್ ಸ್ಯಾಟಲೈಟ್ಸ್ ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಪರ್ಪಸ್, ಹೆನ್ಸ್ ಆಲ್ಸೋ known as communication satellites. Example, television, weather forecast, etc. Okay, right. So this is last topic of this chapter, weightlessness. When the effective weight of a body becomes zero, it is said to be in a state of weightlessness. Okay, so effective weight of a body becomes zero means what? ಮಾಸ್ ಆಫ್ ದಿ ಬಾಡಿ ಝೀರೋ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಾ, ನಾವು ವೆಯ್ಟ್ W ಈಕ್ವಲ್ ಟು ಏನಂತ ಬರಿತೀವಿ, mg ಅಂತ ಬರಿತೀವಿ. ವೆಯ್ಟ್ W ಈಸ್ ಈಕ್ವಲ್ ಟು mg. ಹಿಯರ್ ಮಾಸ್ ಆಫ್ ದಿ ಬಾಡಿ ಝೀರೋ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಝೀರೋ ಆಗಲಿಕ್ಕೆ ಸಾಧ್ಯ ಇದೆ. ಹೌದಾ, ಹೀಗಾಗಿ ವೆನ್ ದ g ವ್ಯಾಲ್ಯೂ ಈಸ್ ಈಕ್ವಲ್ ಟು ಝೀರೋ, ದೆನ್ ವೇಟ್ ಬಿಕಮ್ಸ್ ಝೀರೋ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ ಇನ್ ಅ ಸ್ಟೇಟ್ ಆಫ್ ವೇಟ್ಲೆಸ್ನೆಸ್. So it is observed in following situations. First one, a body is at the center of the earth. Okay, at the center of the earth, g value is equal to 0, hence weight W equal to mg equal to 0. Second situation, body in a freely falling lift. When a body is lying in a lift and falls freely, the effective acceleration on the body g dash equal to g minus a is equal to g minus g is equal to 0. Okay, so effective weight of a body in a freely falling lift is 0. And the third situation is body in a satellite, ಅಂದರೆ ಬಾಡಿ ಇನ್ ಆರ್ಬಿಟಿಂಗ್ ಸ್ಯಾಟಲೈಟ್. ವೇಟ್ ಆಫ್ ದ ಬಾಡಿ ಇನ್ಸೈಡ್ ಅ ಸ್ಯಾಟಲೈಟ್ ಈಸ್ 0. ಓಕೆ, a person standing on floor of stationary lift presses it with a force equal to his weight. Okay, the equivalent opposite reaction gives sensation of weight. Okay, so this is explanation about why the body in freely falling lift experiences weightlessness. Okay, right. When the lift starts moving downwards with an acceleration, then the reaction on the person becomes less and he feels his weight to be less. When lift falls freely,
both person and lift are moving downwards with equal acceleration. Okay, both person and lift are moving downwards with equal acceleration. ಹೀಗಾಗಿ ಲಾಸ್ಟಲ್ಲಿ ನಾವು ಎಕ್ಸ್ಪ್ರೆಷನ್ ಬರೀಬೇಕಿದ್ರೆ ಜಿ ಡ್ಯಾಶ್ ಈಕ್ವಲ್ ಟು ಇಫೆಕ್ಟಿವ್ ಎಕ್ಸಲರೇಷನ್ ಜಿ ಡ್ಯಾಶ್ ಈಕ್ವಲ್ ಟು ಜಿ ಮೈನಸ್ ಜಿ ಅಂತ ಬರ್ತಿದ್ದೇವೆ. ಓಕೆ, ಈಸ್ ಈಕ್ವಲ್ ಟು 0. ಸೊ ಅದ್ಯಾಕೆ ಹಾಗೆ ಬರೆದಿದ್ದು? ಬಿಕಾಸ್ when lift falls freely, both person and lift are moving downwards with equal acceleration. As a result, there is no reaction on the person and he feels weightlessness. He feels weightlessness. Okay. So this is PSLV launching vehicle. So some pictures of rockets. ಓಕೆ, ರಾಕೆಟ್ ಲಾಂಚಿಂಗ್, ರೈಟ್. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಗ್ರಾವಿಟೇಷನ್. ಥ್ಯಾಂಕ್ ಯು.